ಮನ್ರೇಗಾದಂಥ ಯೋಜನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು MGNREGA, ಈ ಕಾನೂನನ್ನು VB-GRAMJI ಕಾನೂನನ್ನು ತಂದು MGNREGA ಕಾನೂನನ್ನು ರಿಪೀಲ್ ಮಾಡಿಬಿಟ್ರು, ರದ್ದುಪಡಿಸಿಬಿಟ್ರು, ಅದನ್ನು ಹಿಂದೆ ಪಡೆದುಬಿಟ್ರು. ಏನು ಅದರ ಪರಿಣಾಮ? ಅದರ ಪರಿಣಾಮ ನಾವೇನು ಸಂವಿಧಾನದ ತಿದ್ದುಪಡಿಯ ನಂತರ 73-74 ತಿದ್ದುಪಡಿಯ ನಂತರ ಸಂವಿಧಾನದ ಸದಾಶಯದಂತೆ ಉದ್ಯೋಗದ ಹಕ್ಕನ್ನು ಕೊಟ್ಟಿದ್ವಿ, ರೈಟ್ ಟು ವರ್ಕ್. ಒಂದು ವೇಳೆ ಗ್ರಾಮೀಣ ಭಾಗದೊಳಗೆ ಜಿಲ್ಲಾಧಿಕಾರಿಗಳು ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಅವರ ಬದುಕು ಕಠಿಣ ಆಯಿತು ಅಂದರೆ, ಉದ್ಯೋಗ ಕೊಡೋಕ್ಕೆ ನಿಮ್ಗೆ ಆಗಲ್ಲ ಅಂದರೆ ನಿರುದ್ಯೋಗ ಭತ್ಯೆಯನ್ನು ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ನೀಡಬೇಕು. ಅಂದರೆ ಉದ್ಯೋಗನ ಕೊಡಬೇಕು, ಇಲ್ಲ ನಿರುದ್ಯೋಗ ಭತ್ಯೆಯನ್ನಾದರೂ ಕೊಡಬೇಕು. ಇದು ನಮ್ಮ ಕಾನೂನಾಗಿತ್ತು. ಈ ಕಾನೂನಿನನ್ವಯ ನಮ್ಮ ಗ್ರಾಮಗಳಲ್ಲಿ ನಮ್ಮವರಿಂದ ಆಸ್ತಿ ನಿರ್ಮಾಣದ ಕೆಲಸ ನಡೀತಿತ್ತು. ಎಂಥ ಆಸ್ತಿಗಳ ನಿರ್ಮಾಣ? ನಮ್ಮ ಹಳ್ಳಿಗಿನ ಆಸ್ತಿ, ಆ ಕೂಲಿಕಾರರಿಗೆ ಆಸ್ತಿ ಅಲ್ಲ, ಗ್ರಾಮಕ್ಕೆ ಆಸ್ತಿ, ಪಂಚಾಯಿತಿಗೆ ಆಸ್ತಿ. ನಮ್ಮ ಕಣ ಮಾಡ್ಕೊತಿದ್ವಿ, ಮೈದಾನ ಮಾಡ್ಕೋತಿದ್ವಿ, ಕುರಿ ದಡ್ಡಿ ಕಟ್ಕೋತಿದ್ವಿ, ದನದ ದೊಡ್ಡಿ ಕಟ್ಕೊತಿದ್ವಿ, ಮೈದಾನ ಮಾಡ್ಕೋತಾ ಇದ್ವಿ, ಶಾಲಾ ಕಂಪೌಂಡ್ಗಳನ್ನು ಮಾಡ್ಕೋತಾ ಇದ್ವಿ, ಶೌಚಾಲಯಗಳನ್ನು ಕಟ್ಕೋತಾ ಇದ್ವಿ. ಈ ಸರ್ಕಾರಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಮನೆಗಳ ಅಡಿಪಾಯ ಹಾಕೋದಕ್ಕೆ NREGA ಉಪಯೋಗ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಕಣ ಮಾಡ್ತಿದ್ವಿ, ಸ್ಮಶಾನಗಳನ್ನು ಮಾಡ್ತಾ ಇದ್ವಿ, ಸ್ಮಶಾನ ಅಭಿವೃದ್ಧಿ ಮಾಡ್ತಾ ಇದ್ವಿ. ಇವೇನು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಆಸ್ತಿ ಇದ್ದು, ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಮಾಡ್ಕೋತಿದ್ವಿ, ಚರಂಡಿ ಮಾಡ್ಕೋತಾ ಇದ್ವಿ, ಕೃಷಿ ಹೊಂಡ ಮಾಡ್ಕೋತಾ ಇದ್ವಿ, ಬದು ಹಾಕಿಸ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾ ಇದ್ವಿ, ಹೊಳಗಟ್ಟಿ ಕಟ್ಕೊಳ್ತಾ ಇದ್ವಿ, ಕೆರೆ ಹೂಳೆತ್ತಿಸ್ತಾ ಇದ್ವಿ. ಅಂದರೆ ನಮ್ಮ ಆಸ್ತಿಯನ್ನು ನಾವೇನು ನಿರ್ಮಾಣ ಮಾಡ್ತಾ ಇದ್ವಿ, ನಮ್ಮ ಕೂಲಿಕಾರರು, ಕೃಷಿ ಕಾರ್ಮಿಕರು, ಕೃಷಿ ಕೆಲಸಗಾರರು, ಅವರೇ ಇರ್ತಕ್ಕಂಥ ಸ್ಥಳದಲ್ಲಿ, ಅವರ ಗ್ರಾಮದಲ್ಲೇ ಗ್ರಾಮಕ್ಕೆ ಹತ್ತಿ ಇರ್ತಕ್ಕಂಥ ಜಾಗೆಯೊಳಗೆ ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ. ಆ ಕಾನೂನನ್ನು ಹಿಂಪಡೆದುಕೊಂಡಿದ್ದಾರೆ, ರದ್ದುಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ಹೊಸ ಕಾನೂನು ತೊಗೊಂಡು ಬಂದು VB-GRAMJI. ನೋಡಿ, ದುರ್ದೈವ ಅಂದರೆ ಎಲ್ಲಿ ಬಂತದ್ದು? ರಾಮ ಎಲ್ಲಿಂದ ಬಂದವರು? ವಾಟ್ ಈಸ್ VB-GRAMJI? ವಾಟ್ ಆರ್ ಯು ಪ್ರೊನೌನ್ಸಿಂಗ್? ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದಿದ್ದಕ್ಕೆ ಜನ ಆಕ್ರೋಶಭರಿತರ ಆಗ್ತಾರ ಅಂಥೇಳಿ ನೀವು ಆ ರಾಮನ ಹೆಸರು ತೊಗೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ಎಲ್ಲಿಂದ ಬಂದ G-RAMJI? ವಾಟ್ ಈಸ್ ದಟ್ G-RAMJI? ಹೆಸರು ಅಪಭ್ರಂಶ ಮಾಡೋದು. ಈ ವಿಕಸಿತ ಭಾರತ ಕಾರ್ಯಕ್ರಮಗಳಿಗೆ ಈ ಒಂದು ಕಾನೂನು ಮುಖಾಂತರ ಕೃಷಿ ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಆ ಗುತ್ತಿಗೆದಾರರ ಕೈಯೊಳಗೆ ಇವ್ರನ್ನ ಕಳಿಸ್ತಾರೆ. ಅಂದರೆ ನ್ಯಾಷನಲ್ ಹೈವೇ ಮಾಡೋಲ್ಲಿ ಈ ಕಾರ್ಮಿಕರನ್ನು ಕಳಿಸ್ತಾರೆ, ಟನಲ್ ಮಾಡೋಲ್ಲಿ ಕಳಿಸ್ತಾರೆ, ಫ್ಲೈಓವರ್ ಮಾಡುವಲ್ಲಿ ಕಳಿಸ್ತಾರೆ, ಬ್ರಿಡ್ಜ್ ಮಾಡುವಲ್ಲಿ ಕಳಿಸ್ತಾರೆ, ಏರ್ಪೋರ್ಟ್ ಮಾಡುವಲ್ಲಿ ಕಳಿಸ್ತಾರೆ. ಅಂದರೆ ಈ ನಮ್ಮ ಗ್ರಾಮೀಣ ಕಾರ್ಮಿಕರನ್ನು ಮತ್ತೆ ಗುತ್ತಿಗೆದಾರರ ಕೈಯೊಳಗೆ ಕೊಡೋದಕ್ಕೆ ಇದೊಂದು ದೊಡ್ಡ ಹುನ್ನಾರವನ್ನು ಮಾಡಿದ್ದಾರೆ. ಯಾರು ಮಾಡಬೇಕು ಇದನ್ನು ಕೆಲಸನ? ಯಾವ ಕೆಲಸಕ್ಕೆ ಕಾರ್ಮಿಕರನ್ನ ಹಚ್ಚಬೇಕು ಅನ್ನೋದನ್ನು ಯಾರು ಮಾಡಬೇಕು? ಈಗೇನಿತ್ತು ವ್ಯವಸ್ಥೆ MGNREGA ಒಳಗೆ? ಪಂಚಾಯಿತಿಯವ್ರಿಗೆ ಆ ಹಕ್ಕಿತ್ತು. ಗ್ರಾಮ ಸಭೆಯವರು ಒಟ್ಟು ಪಟ್ಟಿ ಮಾಡಬೇಕು, ನಮ್ಮ ಊರೊಳಗೆ ಏನೇನು ಆಗಬೇಕು ಅಂತೇಳಿ. ಆ ಪಟ್ಟಿಯೊಳಗೆ ಮತ್ತೆ ಗ್ರಾಮ ಪಂಚಾಯಿತಿಯವರು ನಿರ್ಣಯ ಮಾಡಬೇಕು. 1ರಿಂದ 10 ಅಡ್ಡಿ ಇಲ್ಲ, 1ನೇದು ಅಡ್ಡಿ ಇಲ್ಲ, 4ನೇದು ಅಡ್ಡಿ ಇಲ್ಲ, 6ನೇದು ಅಡ್ಡಿ ಇಲ್ಲ, 9ನೇದು ಅಡ್ಡಿ ಇಲ್ಲ.
20ನೇದು ಅಡ್ಡಿ ಇಲ್ಲ, ಇಷ್ಟು 5 ಕೆಲಸ ತೊಗೊಳ್ಳೋನು ಈಗ ಮೊದಲಕ್ಕೆ ಅಂಥೇಳಿ ಪಂಚಾಯತಿಯವ್ರು ಮಾಡಬೇಕು. ಗ್ರಾಮ ಸಭೆಯವ್ರು ನಿರ್ಣಯಿಸ್ಬೇಕು, ಪಂಚಾಯತಿಯವ್ರು ನಿರ್ಣಯಿಸ್ಬೇಕು. ಆದರೆ ಈಗಿರುವ VB ಗ್ರಾಮ್ಜಿ ಕಾನೂನಿನೊಳಗೆ ದೆಹಲಿಯಲ್ಲಿ ಇದನ್ನು ನಿರ್ಣಯ ಮಾಡ್ತಾರೆ. ಪಂಚಾಯತಿಗೆ ಸಂಬಂಧ ಇಲ್ಲ. ಪ್ರತಿ ಪಂಚಾಯತಿಗೆ 2 ಕೋಟಿ ರೂಪಾಯಿ ಈ NREGA ಮೂಲಕ ಹಣ ಹರಿದು ಬರ್ತಿತ್ತು. ಪಂಚಾಯತಿ ಆಸ್ತಿ, ಹಳ್ಳಿಗರಿಗೆ ಬೇಕಾಗಿರ್ತಕ್ಕಂಥ ಆಸ್ತಿ ನಿರ್ಮಾಣ ಆಗ್ತಾಯಿತ್ತು. ಅದನ್ನು ನಿಲ್ಲಿಸಿದ್ರು. ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಗ್ರಾಮ ಸಭೆ ಮೂಲಕ ಜನರನ್ನು ಏನು ನಾವು ಅಧಿಕಾರಸ್ಥರನ್ನಾಗಿ ಮಾಡಿದ್ವಿ, ಆ ಅಧಿಕಾರವನ್ನು, ಆ ಎಂಪವರ್ಮೆಂಟನ್ನು ವಿಡ್ರಾ ಮಾಡೋದರ ಮುಖಾಂತರ ಇವತ್ತು ರಾಷ್ಟ್ರದಲ್ಲಿ ವಿಕೇಂದ್ರೀಕರಣ ತತ್ವಕ್ಕೆ ನಾವೇನು ಸರಿತಾ ಇದ್ವಿ, ಸಂವಿಧಾನದ 73, 74ನೇ ತಿದ್ದುಪಡಿಯ ಮೂಲಕ ನಾವೇನು ಇವತ್ತು ವಿಕೇಂದ್ರೀಕರಣ ಮಾಡಿದ್ದೇವೆ. ಕರ್ನಾಟಕದಲ್ಲಂತೂ ಗ್ರಾಮ ಸ್ವರಾಜ್ಯ ಹಾಗೂ ಪಂಚಾಯತ್ ರಾಜ್ ಕಾನೂನನ್ನು ಮಾಡಿದ್ದೀವಿ. ಈ ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಹಾಕಿರ್ತಕ್ಕಂಥ ಈ VB ಗ್ರಾಮ್ಜಿ ಕಾನೂನು ತಕ್ಷಣ ರದ್ದಾಗಬೇಕು. MGNREGA ಕಾನೂನು ಮರುಸ್ಥಾಪನೆ ಆಗಬೇಕು. ಇದು ಇವತ್ತಿನ ಕೂಗು, ಜನರ ಕೂಗು. ಇದನ್ನು ವಿಧಾನಸಭೆಯೊಳಗೆ ಹೇಳಿದ್ದೇವೆ, ವಿಧಾನ ಪರಿಷತ್ನೊಳಗೆ ಹೇಳಿದ್ದೇವೆ, ರಾಜ್ಯಪಾಲರ ಮುಖಾಂತರ ಹೇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ರಾಜ್ಯ ಸರ್ಕಾರ ಈ MGNREGA ಏನೈತಿ ಇದನ್ನು ಮರುಸ್ಥಾಪನೆ ಮಾಡಬೇಕು. ಈ ಕಾನೂನನ್ನು ಬಡವರ ಕಾನೂನಿದು, ಕಾರ್ಮಿಕರ ಕಾನೂನಿದು, ಕೆಲಸಗಾರರ ಕಾನೂನಿದು, ಪಂಚಾಯಿತಿಗಳನ್ನು ಶಕ್ತಿಶಾಲಿ ಮಾಡ್ತಕ್ಕಂಥ ಕಾನೂನು. ವಿಕೇಂದ್ರೀಕರಣ ವ್ಯವಸ್ಥೆಯೊಳಗೆ ತಳದಿಂದ ಮೇಲೆ ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥ, ಸಿದ್ಧಪಡಿಸ್ತಕ್ಕಂಥ ಏನು ವ್ಯವಸ್ಥೆಯನ್ನು ನಾವು ರೂಪ ಮಾಡಿದ್ವಿ, ಅದಕ್ಕೆ ಕೊಡ್ಲಿ ಪೆಟ್ಟು ಹಾಕಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಕೇಂದ್ರ ಸರ್ಕಾರ ಇದೆ, ಅವರಿಗೆ ನಾವು ಮತ್ತೆ ಮರು ಎಚ್ಚರಿಕೆ ಕೊಡ್ತೀವಿ. ಈ ಕಾನೂನನ್ನು ಮರುಸ್ಥಾಪನೆ ಮಾಡುವಂತೆ, MGNREGA ಕಾನೂನನ್ನು ಮರುಸ್ಥಾಪನೆ ಮಾಡೋದಕ್ಕೆ ಆಗ್ರಹ ಮಾಡ್ತೀವಿ. ಬಂಧುಗಳೇ, ತಾವು ನಿಜವಾಗಿಯೂ ಅಭಿನಂದನಾರ್ಹರು. ನಮ್ಮ ಗದಗ ಜಿಲ್ಲೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರಿಗೂ ವಿಶೇಷ ಮಾಹಿತಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಲಕ್ಕುಂಡಿಯನ್ನು, ಅದರ ಗತವೈಭವವನ್ನು, ಅದರ ಮಹತ್ವವನ್ನು ಇವತ್ತು ತಿಳಿಸುವ ಮೂಲಕ ನೀವು ಜಿಲ್ಲೆಗೆ ದೊಡ್ಡ ಸೇವೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದಿಸ್ತೇನೆ.